ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಸನ್. ಇದೇ ಜುಲೈ 18ನೇ ತಾರೀಕು ಎಕ್ಕ ಅನ್ನುವಂತ ಒಂದು ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಧೂಳೆಬ್ಸೋದಕ್ಕೆ ಬರ್ತಾ ಇದೆ. ಈ ಚಿತ್ರದ ನಾಯಕ ಯುವ ನಮ್ ಜೊತೆ ಇದ್ದಾರೆ, ಹಾಗೆ ನಾಯಕಿಯಾಗಿರುವಂತಹ ಸಂಜನಾ ಆನಂದ್ ಅವರಿದ್ದಾರೆ. ಇಬ್ಬರನ್ನು ಕೂಡ ವೆಲ್ಕಮ್ ಮಾಡೋಣ. ನಮಸ್ತೆ ಯುವ. ನಮಸ್ಕಾರ. ನಮಸ್ತೆ ಸಂಜನಾ. ನಮಸ್ತೆ ಸರ್. ನಾನ್ ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಸೂಪರ್ ಆಗಿ. ಏನ್ ನಡೀತಾ ಇದೆ ಜೀವನದಲ್ಲಿ ಸದ್ಯಕ್ಕೆ ಎಕ್ಕ ಸಿನಿಮಾ ನಡೀತಾ ಇದೆ. ಫುಲ್ ಏರುಪೇರು ಮನ್ಸು ಒಳಗಡೆ ಎಲ್ಲ. ಓಕೆ, ಏನಾಗ್ತದೆ ಎರಡನೇ ಸಿನಿಮಾ, ಬಟ್ ಸ್ಟಿಲ್ ಬಟರ್ಫ್ಲೈಸ್ ಇಂದ ಅಷ್ಟಮ್ಮ. ಡೆಫಿನೆಟ್ಲಿ ಅಂದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂದ್ರೆ ಅಷ್ಟೇ ಭಯ ಕೂಡ ಇದೆ. ಎಲ್ಲ ಮಿಕ್ಸ್ಡ್ ಇಮೋಷನ್ಸ್. ಓಕೆ ಓಕೆ, ಸಂಜನಾ ಹೇಗಿದ್ದೀರಿ? ಸಗದಾಗಿದ್ದೀನಿ. ತುಂಬಾ ದಿನಗಳ ನಂತರ ಭೇಟಿ ಆಗ್ತಾ ಇದೆ. ಏನ್ ನಡೀತಾ ಇದೆ ಜೀವನದಲ್ಲಿ, ಹೇಗಾಗ್ತಾ ಇದೆ ಎಲ್ಲ? ಸೇಮ್ ಎಕ್ಕ ನಡೀತಾ ಇದೆ, ಎಲ್ಲೆಲ್ಲೋ ಬ್ಯಾಂಗಲ್ ಬಂಗಾರಿ ನಡೀತಾ ಇದೆ. ಹೇಳ್ದಂಗೆ ತುಂಬಾ ಬಟರ್ಫ್ಲೈಸ್ ಇನ್ ದ ಸ್ಟಮಕ್, ನರ್ವಸ್ನೆಸ್, ಎಕ್ಸೈಟ್ಮೆಂಟ್, ಎಲ್ಲದನ್ನು ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದಾರೆ ಜನ. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಬಟ್ ಇನ್ನೇನು ಒಂದು 5 ದಿನ ಇದೆ ರಿಲೀಸ್ಗೆ, ಅದ್ರ ಬಗ್ಗೆ ಒಂಥರ ಭಯ ಇದೆ. ಸೊ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಇದೆ. ಓಕೆ, ಸೊ ಯಾವ ತರದ ರೆಸ್ಪಾನ್ಸ್ ರಿಸೀವ್ ಮಾಡ್ತಾ ಇದ್ರಿ? ಈಗಾಗಲೇ ಬ್ಯಾಂಗಲ್ ಬಂಗಾರಿ ಒಂದ್ ಕಡೆ, ಎಕ್ಕ ಟ್ರೇಲರ್ ನೋಡಿದ್ವಿ, ತುಂಬಾ ಪ್ರಾಮಿಸಿಂಗ್ ಆಗಿದೆ. ಐ ಮಸ್ಟ್ ತುಂಬಾ ಚೆನ್ನಾಗಿದೆ ಟ್ರೇಲರ್, ಒಂದು ಪ್ರಾಮಿಸಿಂಗ್ ಆಗಿದೆ. ಎಸ್, ಈ ಸಿನಿಮಾದಲ್ಲಿ ನಮಗೆ ಬೇಕಾಗಿರುವಂತ ಕೆಲವೊಂದಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳಿ ಜನರಿಗೆ ಖಂಡಿತವಾಗ್ಲೂ ಅನ್ಸುತ್ತೆ. ಥಿಯೇಟರ್ಗೆ ಬರಬೇಕು ಅನ್ನೋ ಮನ್ಸಾಗತ್ತೆ ಟ್ರೇಲರ್ ನೋಡಿದ್ರೆ. ಸೂಪರ್. ಇನ್ನವೇ ಗೆದ್ದಿದ್ದೀರಿ ಟ್ರೇಲರ್ ಅಲ್ಲಿ. ಹೇಗೆ ಅನ್ನಿಸ್ತು ನಿಮ್ಗೆ ಟ್ರೇಲರ್ ರೆಸ್ಪಾನ್ಸ್? ಇದೆ ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಾವು ಸಿನಿಮಾದಲ್ಲಿ ಬಿಟ್ಟರು ಎಲ್ಲಾ ಕಂಟೆಂಟ್ಗೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಫಸ್ಟ್ ಬಿಟ್ಟಿದ್ ಸಾಂಗ್ ಎಕ್ಕಮಾರ್ ಸಾಂಗ್ ಎಲ್ಲರೂ ಇಷ್ಟಪಟ್ರು, ಡ್ಯಾನ್ಸ್ ಇಷ್ಟಪಟ್ರು. ಅದಾದ್ಮೇಲೆ ಸೆಕೆಂಡ್ ಸಾಂಗ್ ಬ್ಯಾಂಗಲ್ ಬಂಗಾರಿ ಅಂತೂ ನಾವು ಅನ್ಕೊಂಡಿದ್ದಕ್ಕಿಂತ ಸೂಪರ್ ಡೂಪರ್ ಹಿಟ್ ಆಯ್ತು. ಲೈಕ್ ಪ್ರತಿಯೊಬ್ರು ಇವಾಗ ಹಾಡ್ತಿರೋದು, ರೀಲ್ಸ್ ಮಾಡ್ತಿರೋದು, ಆ ಸಾಂಗ್ ರೀಚ್ ಆಗಿರೋದಂದ್ರೆ ಆ ಸಾಂಗ್ಗೆ ಒಂಥರ ಸಿನಿಮಾಗೆ ಇನ್ವಿಟೇಷನ್ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ರೌಡಿ ರೈಮ್ಸ್, ಅದು ನಮ್ ಸಿನಿಮಾದ ಇನ್ನೊಂದು ಶೇಡ್ ನೋಡಿ, ಅದನ್ನು ಇಷ್ಟಪಟ್ರು. ಅಂಡ್ ಅಫ್ಕೋರ್ಸ್ ಟ್ರೇಲರ್ ಅಲ್ಲಿ ಹೊಸ ಅಪ್ರೋಚ್ ತಗೊಂಡು, ಇನ್ಫ್ಯಾಕ್ಟ್ ಆದಷ್ಟು ಕಥೆನೇ ಹೇಳ್ಬಿಡೋಣ ಅಂತಾನೆ ಅನ್ಕೊಂಡ್ವಿ. ಸಿನಿಮಾದಲ್ಲಿ ಏನೇನ್ ಕಂಟೆಂಟ್ ಇದೆ, ಯಾವ್ಯಾವ ಪಾತ್ರಗಳು ಬರ್ತವೆ, ಅಂಡ್ ಕ್ಯಾರೆಕ್ಟರ್ ಜರ್ನಿ ಏನಿದೆ ಅಂತ ಆಲ್ರೆಡಿ ಟ್ರೇಲರ್ ಅಲ್ಲಿ ಹೇಳಿದ್ವಿ. ಬಟ್ ವಿಷಯ ಏನ್ ಹೇಳಿಲ್ಲ, ಕಾರಣ ಏನ್ ಹೇಳಿಲ್ಲ, ಅದ್ರದ್ದು ತೂಕ ಅಥವಾ ಇಮೋಷನ್ ಏನಂತ ಹೇಳಿಲ್ಲ. ಅಂಡ್ ಇವತ್ತು ಇಷ್ಟೆಲ್ಲ ನೋಡಿ ಆಡಿಯನ್ಸ್ ಇಷ್ಟಪಟ್ಟು ಅಂದ್ರೆ ಅಫ್ಕೋರ್ಸ್ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಧೈರ್ಯ, ಬಟ್ ಕೊನೆಗೆ ಆ ರಿಲೀಸ್ ಡೇಟ್ಗೆ ಆ ಭಯ ಅನ್ನೋದು ಇದ್ದೇ ಇರುತ್ತೆ. ಖಂಡಿತ. ಎಸ್, ನಿಮ್ಗೆ ಟ್ರೇಲರ್ ನೋಡಿದಾಗ ಸಿಕ್ಕಂತ ರೆಸ್ಪಾನ್ಸ್? ವೆರಿ ಪಾಸಿಟಿವ್. ನನ್ಗೆ ಕೆಲವು ಫ್ರೆಂಡ್ಸ್ ಇದಾರೆ ಇಂಡಸ್ಟ್ರಿ ಅವರು, ದಟ್ ಕ್ರಿಟಿಕ್ಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ನೆಗೆಟಿವ್ ಇದ್ರೆ ಓಪನ್ ಆಗಿ ಹೇಳೋರು, ಚೆನ್ನಾಗಿ ಆಗ್ಬೋದಿತ್ತು ಅಂತೆಲ್ಲ ಕಮೆಂಟ್ ಮಾಡೋರು. ಅವ್ರೆಲ್ಲರೂ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅಂಡ್ ನಾನು ನಿನ್ನೆ ಎಲ್ಲ ಕಮೆಂಟ್ಸ್ ಓದ್ತಾ ಇದ್ದೆ, ನಮ್ಮ ಟ್ರೇಲರ್ ಬಿಟ್ಟಿದ್ದ ಕಮೆಂಟ್ಸ್ ಎಲ್ಲ ಎಕ್ಸ್ಟ್ರೀಮ್ಲಿ ಪಾಸಿಟಿವ್. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಿಮ್ಮ ಮಚ್ಚರ್ ಡೈಲಾಗ್ ಎಷ್ಟು ಪ್ರಶಂಸೆ ಸಿಕ್ತು? ಅಂದ್ರೆ ಇನ್ನ ಪ್ರಶಂಸಿದ್ರೆ ಯಾರು ಕೊಟ್ಟಿಲ್ಲ ಡೈಲಾಗಿನ, ಬಟ್ ಇಷ್ಟಪಡ್ತಾ ಇದಾರೆ ಕ್ಯಾರೆಕ್ಟರ್. ಇದು ಕೂಡ ತುಂಬಾ ಬೋಲ್ಡ್ ಆಗಿದೆ. ಸಿನ್ಸ್ ಅಲಗಲ್ಲಿ ಆ ಕ್ಯಾರೆಕ್ಟರ್ನ ಇಷ್ಟಪಟ್ಟಿದ್ರು ಜನ. ಸೊ ಇವಾಗ ಕೂಡ ಅದೇ ತರ ಬೋಲ್ಡ್ ಆಗಿ ಕಾಣಿಸ್ಕೋತಿದ್ದೀರಾ. ಮೇ ಬಿ ಇದ್ರಲ್ಲೂ ಆತರ ಡೈಲಾಗ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದಾರೆ. ಸೊ ಐ ಥಿಂಕ್ ಜನಕ್ಕೆ ಆ ಪೋರ್ಷನ್ ಆಫ್ ದ ಕ್ಯಾರೆಕ್ಟರ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಐಡಿಯಾ ಬಿಹೈಂಡ್ ಈ ತರದ ಒಂದು ಟ್ರೇಲರ್ ಕಟ್ ಆಗ್ಬೇಕು ಅನ್ನುವಂಥದ್ದು, ನೀವು ಹೇಳ್ದಾಗೆ ಇಟ್ಸ್ ಅ ಬ್ರೇವ್ ಡಿಸಿಷನ್. ಕಥೆನೇ ನಾನು ಹೇಳ್ತೀನಿ ಸಿನಿಮಾದಲ್ಲಿ ಅನ್ನೋದು ನನ್ನ ಸಿನಿಮಾ ಮೇಲೆ ನನಗಿರುವಂತಹ ಕಾನ್ಫಿಡೆನ್ಸ್ ತೋರಿಸುತ್ತೆ. ಯಾಕಂದ್ರೆ ಸುಮಾರು ಟ್ರೇಲರ್ಸ್ ನಾವು ನೋಡ್ತೀವಿ, ಏನೂ ಇರೋದಿಲ್ಲ ಟ್ರೇಲರ್, ಏನೋ ಹೇಳಕ್ ಹೊರಟಿರ್ತಾರೆ, ಅಥವಾ ಸಿನಿಮಾದಲ್ಲಿ ಇಲ್ಲದೆ ಇರೋದೇನೋ ಟ್ರೇಲರ್ ಇರುತ್ತೆ. ಆ ಥರ ಸುಮಾರು ನೋಡ್ತೀವಿ ನಾವು ಟ್ರೇಲರ್. ಬಟ್ ನಿಮ್ಮ ಸಿನಿಮಾದ ಪರ್ಟಿಕ್ಯುಲರ್ ನಂದು ಏನಿದೆ, ಸಿನಿಮಾ ಕಥೆ ಫುಲ್ ಇಲ್ಲದೆ ಇದ್ರು ಕೂಡ ನನ್ನ ಸಿನಿಮಾ ಏನು ಅನ್ನೋದನ್ನ ಹೇಳಿದ್ದಾರೆ. ಇಟ್ಸ್ ಅ ಬ್ರೇವ್ ಡಿಸಿಷನ್. ನನ್ನ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಆ ತರದ ಟ್ರೇಲರ್ ಕಟ್ ಮಾಡೋದಕ್ಕೆ ಸಾಧ್ಯ. ಸೊ ಯಾರ್ದು ಈ ತರದ್ದು ಪದಕಿ ಅವ್ರದ್ದು ಡೈರೆಕ್ಟರ್? ಓಕೆ, ರೋಹಿತ್ ಸರ್ ಅವರು ಸಖತ್ ಕ್ಲಿಯರ್ ಆಗಿದ್ರು. ಇನ್ಫ್ಯಾಕ್ಟ್ ಸಾಂಗ್ಸ್ ಹಿಟ್ ಆಗಿತ್ತು, ಸಿನಿಮಾದ ಒಂದು ಫ್ಲೇವರ್ ನೋಡಿದ್ರು. ಅವ್ರು ಸಖತ್ ಶೋರ್ ಆಗಿದ್ರು, ನಾವು ಕಥೆನ ಹೇಳ್ಬಿಡೋಣ, ಲೈಕ್ ಆಡಿಯನ್ಸ್ ನ ಪ್ರಿಪೇರ್ ಮಾಡೋಣ, ಇದೇ ಕತೆ, ಬಟ್ ನಾವು ವಿಷಯನ ಬಿಟ್ಕೊಡೋದು ಬೇಡ. ಯಾಕಂದ್ರೆ ತೂಕದ ಇಮೋಷನ್ ಏನಿದೆ ಅದನ್ನ ಮಾತ್ರ ನಾವು ತೋರಿಸಿಲ್ಲ. ಬಟ್ ಕತೆ ಇವಾಗ ಇನ್ಫ್ಯಾಕ್ಟ್ ತುಂಬಾ ಕಡೆ ಮುಂಚೆಯಿಂದ ಹೇಳಿದ್ವಿ, ಹಳ್ಳಿ ಹುಡುಗನ ಕತೆ, ರೌಡಿಸಮ್ ಬಗ್ಗೆ ಅನ್ನೋದನ್ನು ಸುಮಾರು ಫಸ್ಟ್ ಪೋಸ್ಟರ್ ಇಂದಾನೆ ಗೊತ್ತಾಯ್ತು. ಅಂಡ್ ನ್ಯಾಚುರಲ್ ಸ್ಟೋರಿ. ಇನ್ಫ್ಯಾಕ್ಟ್ ಪ್ರತಿಯೊಬ್ಬ ರೌಡಿ ಸ್ಟೋರಿ ಆಗ್ಲಿ ಅಥವಾ ಈ ಸಿನಿಮಾಗಳು ಬಂದಿರೋ ರೀತಿ ನೋಡಿದಾಗ ಇನ್ನೋಸೆಂಟ್ ಹುಡುಗ ಹೇಗೆ ಈ ಫೀಲ್ಡ್ ಬರ್ತಾನೆ ಅನ್ನೋದು ಕಾಮನ್. ಬಟ್ ಅದ್ರ ಜೊತೆಗೆ ಬೇರೆ ಬೇರೆ ಏನೇನ್ ವಿಷಯ ಕತೆ ಫಾರ್ಮ್ಯಾಟ್ ಅಲ್ಲಿ ಇದೆ ಅನ್ನೋದನ್ನ ಹೇಳ್ಬಿಡೋಣ ಅನ್ನೋದು ಅವ್ರು ಕ್ಲಿಯರ್ ಆಗುತ್ತೆ. ಬರೀ ಇಷ್ಟೇ ಸಿನಿಮಾ ಅಲ್ಲ,
ಎರಡು ಲವ್ ಸ್ಟೋರಿ ಇದೆ, ಒಂದು ಟಾಯ್ ಸೆಂಟಿಮೆಂಟ್ ಇದೆ, ಒಂದು ಫ್ರೆಂಡ್ಶಿಪ್ ಬಾಂಡ್ ಇದೆ. ಅಂಡ್ ಈ ಕ್ಯಾರೆಕ್ಟರ್ದು ಟ್ರಾನ್ಸ್ಫಾರ್ಮೇಶನ್, ಇನ್ಫ್ಯಾಕ್ಟ್ ನೀವು ಟ್ರೇಲರ್ ನೋಡಿದ್ರೆ ಶುರುವಾಗೋದ್ ಮಗುವಿಂದ ಎಂಡ್ ಆಗೋದ್ ಮೃಗದಿಂದ. ಸೊ ಮೇನ್ ಇರೋದೇ ಈ ಇಮೋಷನ್, ಈ ಟ್ರಾನ್ಸ್ಫಾರ್ಮೇಶನ್ ಏನಕ್ಕಾಯ್ತು ಹೆಂಗಾಯ್ತು ಅನ್ನೋದೇ ಅದೇ ಸಿನಿಮಾ, ಆ ಇಮೋಷನ್ನೇ ಸಿನಿಮಾ. ಸೊ ಅದನ್ನೊಂದು ಇಟ್ಕೊಂಡು ಮಿಕ್ಕಿದ ಕಥೆನ ಹೇಳ್ಬಿಡೋಣ ಅನ್ನೋದು ಅವ್ರ ಡಿಸಿಷನ್. ಓಕೆ. ಅಂಡ್ ಅಫ್ಕೋರ್ಸ್ ಅಂಡ್ ಟ್ರೈಲರ್ ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಡೈಲಾಗ್ಸ್ ಅಂಡ್ ಆಕ್ಷನ್ ಸೀಕ್ವೆನ್ಸ್ ಇಟ್ಕೊಂಡು ಪೂರ್ತಿ ನಿಮ್ಮ ನರೇಷನ್ ಸ್ಟೈಲ್ ಇದ್ದ ಐಡಿಯಾ ಬಿಹೈಂಡ್ ನರೇಷನ್ ಸ್ಟೈಲ್ ಅಲ್ಲೇ ಹೋಗೋಣ. ರೋಹಿತ್ ಸರ್ ಇನ್ಫ್ಯಾಕ್ಟ್ ನರೇಷನ್ ಸ್ಕ್ರಿಪ್ಟ್ ನ ಫಸ್ಟ್ ಬರೆದ್ರು. ಅವರು ನರೇಷನ್ ಸ್ಕ್ರಿಪ್ಟ್ ನ ಬರೆದ ಮೇಲೆ ಟ್ರೈಲರ್ ಕಟ್ ಮಾಡಿದ್ರು. ಅವ್ರು ಹೇಳಿದ್ರು ಒಂದು ಇನ್ಫ್ಯಾಕ್ಟ್ ಒಂಥರ ಪೊಯೆಟಿಕ್ ಆಗಿದೆ, ನೀವು ನೋಡಿದ್ರೆ ಕೆಲವು ಡೈಲಾಗ್ಸ್ ರಿಪೀಟ್ ಆಗುತ್ತೆ ಅವ್ರು ಹೇಳೋ ನರೇಷನ್ ಅಲ್ಲಿ. ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ ಒಂದು ಸಾಮಾನ್ಯ ಜನರಿಗೆ ನೆಮ್ಮದಿಯಾಗಿರಕ್ ಬಿಟ್ಟಾನ ಭಗವಂತ, ಒಂದ್ ಸಣ್ಣ ಸಮಸ್ಯೆ ಕೊಟ್ಟ. ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂಥದ್ದು. ಜೀವನದಲ್ಲಿ ಎಲ್ಲಾ ಚೆನ್ನಾಗಿ ನಡೀತಿದ್ದಾಗ ಒಂದ್ ಸಮಸ್ಯೆ ಬರುತ್ತೆ, ಅದನ್ನ ಎದುರಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು, ಮತ್ತೆ ಇನ್ನೊಂದು ಸಮಸ್ಯೆ ಬರುತ್ತೆ. ಸೊ ಜೀವನದಲ್ಲಿ ಈ ಹೊಡೆದಾಟ ಅನ್ನೋದು ಇದ್ದೇ ಇದೆ. ಕೊನೆಗೆ ಇನ್ನೊಂದು ರಿಪೀಟ್ ಆಗೋ ಡೈಲಾಗ್ ಅಂದ್ರೆ ನನಗ್ ಬೇಕಾಗಿರೋದು ನೆಮ್ಮದಿ ನಿಂತೆ. ಪ್ರತಿಯೊಬ್ಬ ಜೀವನದಲ್ಲಿ ಮನುಷ್ಯನ್ಗೆ ಬೇಕಾಗಿರೋದೇ ನೆಮ್ಮದಿ ನಿಂತೆ. ಸೊ ಇದು ಕಾನ್ಸ್ಟೆಂಟ್ ಆಗಿ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಈ ಸಿನಿಮಾ ಇರೋದೇ ಈ ಎರಡು ಇಮೋಷನ್ ಮೇಲೆ, ಮಗು ಮತ್ತೆ ಮೃಗ ಸಮಸ್ಯೆ ಬಂದಾಗ ಎದುರಿಸೋದು, ಕೊನೆಗೆ ಹುಡುಕಾಟ ನೆಮ್ಮದಿ ನಿಂತೆ. ಸಂಜನಾ, ಈ ಕೋಟ್ ಮೇಲೆ ನಿಮ್ಮ ಅಭಿಪ್ರಾಯ? ಈಗ ಅವ್ರು ಹೇಳಿದ್ರು ಮನುಷ್ಯನಲ್ಲಿ ಮಗುನು ಇದ್ದಾನೆ ಮೃಗಾನು ಇರ್ತಾನೆ ಅಂತ ಹೇಳಿ. ಸೊ ಇಟ್ಸ್ ಅ ಫ್ಯಾಕ್ಟ್. ಸೊ ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯನು ಕೂಡ ಆ ಥರದ್ದು ಒಂದು ಎರಡು ಶೇಡ್ ಅಲ್ಲಿ ಇದ್ದೇ ಇರ್ತಾನೆ. ಸೊ ನಿಮ್ಮ ಸ್ಟ್ಯಾಂಡ್ ಅಂದ್ರೆ ಸಿನಿಮಾ ಬಗ್ಗೆ ಅಂತನಾ? ಸಿನಿಮಾ ಇನ್ ಜನರಲ್ ಅಫ್ಕೋರ್ಸ್ ನೀವು ಹೇಳಿದಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದೆರಡು ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ಮೈ ಟೇಕ್ ಆನ್ ದಿಸ್ ಅಂದ್ರೆ ಇಟ್ಸ್ ಟ್ರೂ ಅಲ್ವಾ? ಅಂದ್ರೆ ನಾವು ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಒಂಥರ ಹ್ಯಾಂಡಲ್ ಮಾಡ್ತೀವಿ. ನಮ್ಮ ಸಿನಿಮಾಲ್ ಹೇಳ್ದಾಗೆ ದೇವ್ರು ಏನೋ ಒಂದು ಸಿಚುವೇಶನ್ಸ್ಗಳು ಕೊಡ್ತಾ ಇರ್ತಾನೆ. ಸಮ್ಟೈಮ್ಸ್ ಯುಲ್ ಹ್ಯಾವ್ ಟು ಟರ್ನ್ ಟು ಅ ಮೃಗ, ಆ ಥರನೇ ಫೇಸ್ ಮಾಡ್ಬೇಕಾಗಿರೋ ಪರಿಸ್ಥಿತಿಗಳು ಬರುತ್ತೆ. ಆ ಜರ್ನಿನ ನಮ್ಮ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ that I mean I would say it's always there in every human being. Yeah, so nobody can be just a very innocent person, ತುಂಬಾ ಒಳ್ಳೆಯವನು. ಆ ಪರ್ಸನ್ ಅಲ್ಲೂ ಒಬ್ಬ ಮೃಗ ಇದ್ದೇ ಇರ್ತಾನೆ. ಅಥವಾ ನಾವೇನು ಸೇ ರೌಡೀಸ್ ಅಥವಾ ಏನು ಇದ್ ಮಾಡ್ತಾರೆ, ಆ ಪರ್ಸನ್ ಅಲ್ಲೂ ಇನ್ನೋಸೆನ್ಸ್ ಅಥವಾ ಒಂದು ಒಳ್ಳೆತನನೇ ಇದ್ದೇ ಇರುತ್ತೆ. ಸೊ ಯಾ.